ಹಲೋ ಮಕ್ಕಳೇ, ನಾನು ಸಾಯಿ ಬ್ರಾಮರಿ. ನೀವು ಇಂದು ಏನು ಮಾಡಲು ಯೋಚಿಸುತ್ತಿದ್ದೀರಿ? ನೀವು ಹೇಗೆ ಯೋಚಿಸಬಹುದು? ನಿಮ್ಮ ದೇಹದ ಯಾವ ಅಂಗವು ಯೋಚಿಸಲು ಸಹಾಯ ಮಾಡುತ್ತದೆ? 10ನೇ ತರಗತಿಯ ಜೀವಶಾಸ್ತ್ರದ ನಿಯಂತ್ರಣ ಮತ್ತು ಸಮನ್ವಯ ಪಾಠದಿಂದ ಆಸಕ್ತಿದಾಯಕ ವಿಷಯ ನರಮಂಡಲದ ಮೆದುಳಿನ ಕುತೂಹಲಕಾರಿ ವಿಷಯದ ಬಗ್ಗೆ ನಾವು ಯೋಚಿಸೋಣ ಮತ್ತು ಕಲಿಯೋಣ. ನರಮಂಡಲದ ಪ್ರಾಮುಖ್ಯತೆ ಏನು? ಇದು ದೇಹದಲ್ಲಿನ ವಿವಿಧ ಅಂಗಗಳು ಮತ್ತು ಲಿಂಗ ವ್ಯವಸ್ಥೆಗಳ ವಿವಿಧ ಚಟುವಟಿಕೆಗಳು ಮತ್ತು ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಸಂಯೋಜಿಸುತ್ತದೆ. ಇದು ದೇಹದ ಸ್ವಯಂ ಪ್ರೇರಿತ ಮತ್ತು ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಇದು ಪರಿಸರ ಅಥವಾ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ನಮಗೆ ಅನುವು ಮಾಡಿಕೊಡುತ್ತದೆ. ಇದು ನಮಗೆ ಯೋಚಿಸಲು, ತರ್ಕಿಸಲು ಮತ್ತು ನೆನಪಿಟ್ಟುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ದೇಹದ ಎಲ್ಲ ಪ್ರತಿಫಲಿತ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ನರಮಂಡಲದ ಮೂಲ ಘಟಕವೆಂದರೆ ನರಕೋಶ ಅಥವಾ ನ್ಯೂರಾನ್ ಎಂದು. ನರಕೋಶವು ನರಮಂಡಲದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ನರಕೋಶಗಳು ನರ ಪ್ರಚೋದನೆಗಳು ಎಂಬ ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಸಂದೇಶಗಳನ್ನು ಸಾಗಿಸುತ್ತವೆ. ಮೂರು ರೀತಿಯ ನ್ಯೂರಾನ್ಗಳಿವೆ: ಸಂವೇದನಾ ನ್ಯೂರಾನ್ಗಳು, ಮೋಟಾರ್ ನ್ಯೂರಾನ್ಗಳು ಮತ್ತು ಮಿಶ್ರ ನ್ಯೂರಾನ್ಗಳು. ಸಂವೇದನಾ ನರಕೋಶವು ಗ್ರಾಹಕಗಳಿಂದ ಮೆದುಳು ಅಥವಾ ಬೆನ್ನುಹುರಿಗೆ ಪ್ರಚೋದನೆಗಳನ್ನು ಒಯ್ಯುತ್ತದೆ. ಮೋಟಾರು ನರಕೋಶವು ಮೆದುಳು ಅಥವಾ ಬೆನ್ನುಹುರಿಯಿಂದ ಎಫೆಕ್ಟರ್ಗಳಿಗೆ ಪ್ರಚೋದನೆಗಳನ್ನು ಒಯ್ಯುತ್ತದೆ. ಮತ್ತು ಮಿಶ್ರ ನರಕೋಶವು ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಪ್ರಚೋದನೆಗಳೆರಡನ್ನೂ ಒಯ್ಯುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನು ಅಧ್ಯಯನ ಮಾಡಿದ ನಂತರ ನೀವು ಇವುಗಳ ಬಗ್ಗೆ ತಿಳಿಯುವಿರಿ: ನರಮಂಡಲದ ಘಟಕಗಳು, ಕೇಂದ್ರ ನರಮಂಡಲ, CNS, ಮೆದುಳಿನ ರಚನೆ ಮತ್ತು ಕಾರ್ಯಗಳು. ಕೀವರ್ಡ್ಗಳು: ಮೆದುಳು, ಮೆನಿಂಜಸ್,
ಸೆರೆಬ್ರೋಸ್ಪೈನಲ್ ದ್ರವ, CSF, ಡ್ರೈನಾಲ್ಫೊಲೋನ್, ಸೆರೆಬ್ರಮ್, ಕನ್ವಲ್ಯೂಷನ್ಗಳು, ಸೆರೆಬೆಲಮ್, ಮೆದುಳಿನ ಕಾಂಡ ಅಥವಾ ಮೆಡುಲಾ ಆಬ್ಲೊಂಗಟ, ನರಮಂಡಲದ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ನರಮಂಡಲಕ್ಕೆ ಸಂಬಂಧಿಸಿದ ಕ್ರಿಯಾತ್ಮಕ ಅಂಶಗಳು ನರಮಂಡಲಕ್ಕೆ ಸಂಬಂಧಿಸಿದ ಕ್ರಿಯಾತ್ಮಕ ಘಟಕಗಳು, ಗ್ರಾಹಕಗಳು, ಪರಿಣಾಮಕಾರಗಳು, ವಾಹಕಗಳು, ಪ್ರಚೋದಕಗಳು ಸ್ವೀಕರಿಸುವ ಅಂಗಗಳನ್ನು ಗ್ರಾಹಕಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆ: ಇಂದ್ರಿಯ ಅಂಗಗಳು, ಗೋಚರ ಪ್ರಕ್ರಿಯೆಗಳನ್ನು ತೋರಿಸುವ ಅಂಗಗಳನ್ನು ಎಫೆಕ್ಟರ್ಸ್ ಎಂದು ಕರೆಯಲಾಗುತ್ತದೆ. ಉದಾಹರಣೆ: ಸ್ನಾಯುಗಳು ಮತ್ತು ಗ್ರಂಥಿಗಳು, ಗ್ರಾಹಕಗಳು ಮತ್ತು ಎಫೆಕ್ಟರ್ಗಳನ್ನು ಸಂಪರ್ಕಿಸುವ ಮತ್ತು ಪ್ರಚೋದನೆಗಳ ಪ್ರಸರಣದಲ್ಲಿ ಸಹಾಯ ಮಾಡುವ ಅಂಗಾಂಶಗಳನ್ನು ವಾಹಕಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆ: ನರಗಳು, ಮಾನವರಲ್ಲಿ ನರಮಂಡಲ, ನರಮಂಡಲದಲ್ಲಿ 3 ಮುಖ್ಯ ವಿಭಾಗಗಳಿವೆ. ಕೇಂದ್ರ ಅಕ್ಷದಲ್ಲಿ ಇರುವ ಭಾಗಗಳು ಮೆದುಳು ಮತ್ತು ಬೆನ್ನುಹುರಿ ಮತ್ತು ಅವು ಕೇಂದ್ರ ನರಮಂಡಲದ CNS ಅನ್ನು ರೂಪಿಸುತ್ತವೆ. ಮೆದುಳಿನಿಂದ ಉಂಟಾಗುವ ನರಗಳನ್ನು ಕಪಾಲದ ನರಗಳು ಎಂದು ಕರೆಯಲಾಗುತ್ತದೆ ಮತ್ತು ಬೆನ್ನುಹುರಿಯಿಂದ ಬಂದವುಗಳನ್ನು ಬೆನ್ನುಹುರಿ ನರಗಳಾಗಿವೆ. ಬೆನ್ನುಹುರಿಯ ನರಗಳು ಬಾಹ್ಯ ನರಮಂಡಲವನ್ನು PNS ಅನ್ನು ರೂಪಿಸುತ್ತವೆ. ಅನೈಚ್ಛಿಕ ಅಂಗಗಳಿಗೆ ಸಂಪರ್ಕ ಹೊಂದಿದ ನರಗಳ ಜಾಲವನ್ನು ಸಹ ನಾವು ನೋಡಬಹುದು. ಅವುಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ ಮತ್ತು ಸಂಯೋಜಿಸುತ್ತದೆ. ಇದನ್ನು ಸ್ವನಿಯಂತ್ರಿತ ನರಮಂಡಲ ಎಂದು ಕರೆಯಲಾಗುತ್ತದೆ. ANS
ಕೇಂದ್ರ ನರಮಂಡಲ CNS, ಮನುಷ್ಯರಲ್ಲಿನ CNS ಮೆದುಳು ಮತ್ತು ಬೆನ್ನುಹುರಿಯನ್ನು ಒಳಗೊಂಡಿದೆ. ಮೆದುಳು ಮತ್ತು ಬೆನ್ನುಹುರಿ 3 ಪೊರೆಗಳಿಂದ ಆವೃತವಾಗಿವೆ. ಹೊರಗಿನ ಡ್ಯಾರಾಮೀಟರ್, ಮಧ್ಯದ ಅರಾಕ್ನಾಯ್ಡ್ ಮತ್ತು ಒಳಗಿನ ಪಿಯಾ ಮೇಟರ್. ಅವುಗಳನ್ನು ಒಟ್ಟಿಗೆ ಮೆನಿಂಜಸ್ ಎಂದು ಕರೆಯಲಾಗುತ್ತದೆ. ಅರಾಕ್ನಾಯ್ಡ್ ಮತ್ತು ಪಿಯಾ ಮೇಟರ್ ನಡುವಿನ ಜಾಗವು ಸೆರೆಬ್ರೈಸ್ಮೇಷನಲ್ ದ್ರವ ಎಂಬ ನೀರಿನ ದ್ರವದಿಂದ ತುಂಬಿರುತ್ತದೆ. CSF ಮೆದುಳು ಮತ್ತು ಬೆನ್ನುಹುರಿಯ ನಡುವೆ ಹರಿಯುತ್ತದೆ. ಮೆದುಳು ದೇಹದ ಗಾತ್ರಕ್ಕೆ ಅನುಗುಣವಾಗಿ ಮಾನವನ ಮೆದುಳು ಎಲ್ಲ ಪ್ರಾಣಿಗಳಿಗಿಂತ ದೊಡ್ಡದಾಗಿದೆ. ಕ್ರೇನಿಯಂ ಎಂಬ ಗಟ್ಟಿಯಾದ ಎಲುಬಿನ ಪಟ್ಟಿಗೆಯಂತಹ ರಚನೆಯಲ್ಲಿ ಮೆದುಳು ಇರುತ್ತದೆ. CSF ಆಘಾತ ಹೀರಿಕೊಳ್ಳುವ ಮಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಮೆನಿಂಜಸ್ ಮತ್ತು ಕ್ರೇನಿಯಂ ಜೊತೆಗೆ ಆಘಾತಗಳಿಂದ ಮೆದುಳನ್ನು ರಕ್ಷಿಸುತ್ತದೆ. ಮುಖ್ಯವಾಗಿ ನರಕೋಶದ ದೇಹಗಳು ಕ್ಯಾಪಿಲರಿಗಳೊಂದಿಗೆ ಬೂದು ದ್ರವ್ಯ ಎಂಬ ದ್ರವ್ಯರಾಶಿಯನ್ನು ರೂಪಿಸುತ್ತವೆ. ಮೈಲಿನೇಟೆಡ್ ಆಕ್ಸನ್ಗಳು ಅಥವಾ ಕೊಬ್ಬಿನ ಪೊರೆಗಳಿಂದ ಆವೃತವಾದವುಗಳು ಬಿಳಿ ದ್ರವ್ಯವನ್ನು ರೂಪಿಸುತ್ತವೆ. ಬೂದು ದ್ರವ್ಯವು ಸಾಮಾನ್ಯವಾಗಿ ಪರಿಧಿಯಲ್ಲಿ ಇರುತ್ತದೆ. ಆದರೆ ಬಿಳಿ ದ್ರವ್ಯವು ಮಧ್ಯದ ಕಡೆಗೆ ಇರುತ್ತದೆ. ಮೈಲಿನೇಟೆಡ್ ಆಕ್ಸನ್ಗಳು ಮೆದುಳನ್ನು ಬಿಡುವ ಸಣ್ಣ ಪ್ರದೇಶವಿರುವುದರಿಂದ ಇದು ಮುಖ್ಯವಾಗಿ ಕಂಡುಬರುತ್ತದೆ. ಮಾನವನ ಮೆದುಳು 3 ಮುಖ್ಯ ಭಾಗಗಳಿಂದ ರೂಪುಗೊಂಡಿದೆ: ಫೋರ್ಬ್ರೈನ್, ಮಿಡ್ಬ್ರೈನ್ ಮತ್ತು ಹೈಂಡ್ಬ್ರೈನ್. ಫೋರ್ಬ್ರೈನ್ ಮುಂಭಾಗವು ಸೆರೆಬ್ರಮ್ ಮತ್ತು ಡೈನ್ಸ್ ಫಾಲೋನ್ ನಿಂದ ರೂಪುಗೊಂಡಿದೆ. ಎರಡನೆಯದು ಡಾರ್ಸಲ್ ಥಾಲಮಸ್ ಮತ್ತು ಮೆಂಟ್ರಲ್ ಹೈಪೋಥಾಲಮಸ್ ಅನ್ನು ಒಳಗೊಂಡಿದೆ.
ಸೆರೆಬ್ರಮ್. ಇದು ಮೆದುಳಿನ ಸುಮಾರು 2/3 ಭಾಗವನ್ನು ರೂಪಿಸುವ ದೊಡ್ಡ ಭಾಗವಾಗಿದೆ. ಮಧ್ಯದ ಸೀಳು ಎಂಬ ಆಳವಾದ ಸೀಳಿನಿಂದ ಸೆರೆಬ್ರಮ್ ಅನ್ನು ಉದ್ದವಾಗಿ 2 ಭಾಗಗಳಾಗಿ ಬಲ ಮತ್ತು ಎಡ ಮಿದುಳಿನ ಅರ್ಧ ಗೋಳಗಳಾಗಿ ವಿಂಗಡಿಸಲಾಗಿದೆ. ಎರಡು ಸೆರೆಬ್ರಲ್ ಅರ್ಧ ಗೋಳಗಳು ಕಾರ್ಪಸ್ ಕ್ಯಾಲೋಸಮ್ ಎಂಬ ನರ ನಾರುಗಳ ದಪ್ಪ ಬ್ಯಾಂಡ್ನಿಂದ ಪರಸ್ಪರ ಸಂಬಂಧ ಹೊಂದಿವೆ. ಪ್ರತಿ ಸೆರೆಬ್ರಲ್ ಅರ್ಧಗೋಳದ ಹೊರ ಭಾಗವು ಬೂದು ದ್ರವ್ಯದಿಂದ ರೂಪುಗೊಂಡಿದೆ ಮತ್ತು ಇದನ್ನು ಸೆರೆಬ್ರಲ್ ಕಾರ್ಟೆಕ್ಸ್ ಎಂದು ಕರೆಯಲಾಗುತ್ತದೆ. ಒಳ ಅಥವಾ ಆಳವಾದ ಭಾಗವು ಬಿಳಿ ದ್ರವ್ಯದಿಂದ ರೂಪುಗೊಂಡಿದೆ ಮತ್ತು ಇದನ್ನು ಸೆರೆಬ್ರಲ್ ಮೆಡ್ಯುಲಾ ಎಂದು ಕರೆಯಲಾಗುತ್ತದೆ. ಕಾರ್ಟೆಕ್ಸ್ ತುಂಬಾ ಮಡಚಲ್ಪಟ್ಟು ಗೈರಿ ಎಂದು ಕರೆಯಲ್ಪಡುವ ಸುರುಳಿಗಳನ್ನು ರೂಪಿಸುತ್ತದೆ ಮತ್ತು ಅವುಗಳ ನಡುವೆ ತಗ್ಗುಗಳನ್ನು ಸುಲ್ಸಿ ಎಂದು ಕರೆಯಲಾಗುತ್ತದೆ. ಅದು ಅದರ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತದೆ. ಪ್ರತಿ ಸೆರೆಬ್ರಲ್ ಗೋಳಾರ್ಧವನ್ನು ಮುಂಭಾಗದ ಹಾಲೆ, ಪ್ಯಾರಿಟಲ್ ಹಾಲೆ, ತಾತ್ಕಾಲಿಕ ಲೋಬ್ ಮತ್ತು ಆಕ್ಸಿಪಿಟಲ್ ಲೋಬ್ ಆಗಿ ವಿಂಗಡಿಸಲಾಗಿದೆ. ಈ ಹಾಲೆಗಳನ್ನು ಸೆರೆಬ್ರಲ್ ಹಾಲೆಗಳು ಎಂದು ಕರೆಯುತ್ತಾರೆ ಮತ್ತು ಅವು ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿವೆ. ಒಂದು ನಿರ್ದಿಷ್ಟ ಹಾಲೆಯಲ್ಲಿನ ಯಾವುದೇ ಹಾನಿ ಪ್ರತಿಯಾಗಿ ಅದರ ಕಾರ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇಂದ್ರಿಯಗಳ ಮೂಲಕ ಪಡೆದ ಮಾಹಿತಿಯನ್ನು ಸೆರೆಬ್ರಲ್ ಕೋಶಗಳಿಂದ ಸಂಗ್ರಹಿಸಲಾಗುತ್ತದೆ ಮತ್ತು ಅಗತ್ಯವಿರುವಾಗ ಬಳಸಲಾಗುತ್ತದೆ ಮತ್ತು ಮೆಮೊರಿ ಎಂದು ಕರೆಯಲಾಗುತ್ತದೆ. ಸೆರೆಬ್ರಮ್ ಕೆಲವು ಕೇಂದ್ರಗಳನ್ನು ಸಹ ಹೊಂದಿದೆ. ಬುದ್ಧಿವಂತಿಕೆ, ಕಲ್ಪನೆ, ಭಾವನೆಗಳು, ತಾರ್ಕಿಕತೆ ಮತ್ತು ಇಚ್ಛಾಶಕ್ತಿ ಕೇಂದ್ರಗಳು. ಡೈನಾಲ್ಸ್-ಲಾನ್ 1 ಸಣ್ಣ ಪ್ರದೇಶವಾಗಿದ್ದು ಅದು ಸೆರೆಬ್ರಮ್ನಿಂದ ಮುಚ್ಚಲ್ಪಟ್ಟಿದೆ. ಇದು 2 ಭಾಗಗಳನ್ನು ಹೊಂದಿದೆ. ಅವುಗಳೆಂದರೆ ಥಾಲಮಸ್, ಇದು ಅನೇಕ ಸಂವೇದನಾ ಅಂಗಗಳಿಂದ ನರ ಪ್ರಚೋದನೆಗಳನ್ನು ಪಡೆಯುತ್ತದೆ ಮತ್ತು ಅವುಗಳನ್ನು ಕಾರ್ಟೆಕ್ಸ್ಗೆ ಮತ್ತು ಹೈಪೋಥಾಲಮಸ್ಗೆ ಕಳುಹಿಸುತ್ತದೆ.
ಹೈಪೋಥಾಲಮಸ್, ದೇಹದ ಉಷ್ಣತೆ, ನೀರಿನ ಸಮತೋಲನ, ಹಸಿವು ಮತ್ತು ನಿದ್ರೆಯನ್ನು ನಿಯಂತ್ರಿಸುತ್ತದೆ. ಇದು ಸ್ವನಿಯಂತ್ರಿತ ನರಮಂಡಲ ಮತ್ತು ಪಿಟ್ಯೂಟರಿ ಗ್ರಂಥಿಯನ್ನು ಸಹ ನಿಯಂತ್ರಿಸುತ್ತದೆ. ಇದು ನರಮಂಡಲ ಮತ್ತು ಅಂತಹ ಸ್ರಾವಕ ವ್ಯವಸ್ಥೆಯ ನಡುವಿನ ಪ್ರಮುಖ ಕೊಂಡಿಯಾಗಿದೆ. ಮಿಡ್ ಬ್ರೇನ್ ಇದು ನಾರುಗಳಿಂದ ಮಾಡಲ್ಪಟ್ಟ ಮೆದುಳಿನ ಒಂದು ಸಣ್ಣ ಪ್ರದೇಶವಾಗಿದೆ. ಇದು ಫೋರ್ ಬ್ರೇನ್ ಮತ್ತು ಹೈಂಡ್ ಬ್ರೇನ್ ಅನ್ನು ಸಂಪರ್ಕಿಸುತ್ತದೆ. ಅದರ ಮೂಲಕ ಪ್ರಚೋದನೆಗಳು ಹೈಂಡ್ ಬ್ರೇನ್ನಿಂದ ಫೋರ್ ಬ್ರೇನ್ಗೆ ಚಲಿಸುತ್ತದೆ. ದೃಷ್ಟಿ ಮತ್ತು ಶ್ರವಣೇಂದ್ರಿಯ ಪ್ರಚೋದಕಗಳಿಗೆ ಪ್ರತಿಕ್ರಿಯೆಯಾಗಿ ಇದು ತಲೆ ಮತ್ತು ಕತ್ತಿನ ಪ್ರತಿಫಲಿತ ಚಲನೆಯನ್ನು ನಿಯಂತ್ರಿಸುತ್ತದೆ. ಹೈಂಡ್ ಬ್ರೇನ್ ಹೈಂಡ್ ಬ್ರೇನ್ 3 ಭಾಗಗಳನ್ನು ಹೊಂದಿದೆ. ಅವುಗಳೆಂದರೆ ಸೆರೆಬೆಲಮ್, ಫೋನ್ಸ್ ಮತ್ತು ಮೆಡುಲಾ ಅಬ್ಲೊಂಗಾಟ. ಸೆರೆಬೆಲಮ್ ಮೆದುಳಿನ ಎರಡನೇ ದೊಡ್ಡ ಭಾಗವಾಗಿದೆ. ಇದು 2 ದೊಡ್ಡ ಗಾತ್ರದ ಅರ್ಧ ಗೋಳಗಳು ಮತ್ತು ಮಧ್ಯಮ ವರ್ಮಿಸ್ ಅನ್ನು ಹೊಂದಿದೆ. ಅದು ಸೆರೆಬ್ರಮ್ನ ಕೆಳಗೆ ಮತ್ತು ಹಿಂದೆ ಇರುತ್ತದೆ. ಇದು ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಸಮನ್ವಯಗೊಳಿಸುತ್ತದೆ. ಆದ್ದರಿಂದ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಕಾರಣವಾಗಿದೆ. ಫೋನ್ಸ್ ಎಂಬ ಲ್ಯಾಟಿನ್ ಪದದ ಅರ್ಥ ಸೇತುವೆ. ಫೋನ್ಸ್ ಮಿಡ್ ಬ್ರೇನ್ ಕೆಳಗೆ ಮತ್ತು ಮೆಡುಲಾ ಅಬ್ಲೊಂಗಾಟದ ಮೇಲೆ ಸೆರೆಬೆಲಮ್ನ ಮುಂದೆ ಇದೆ. ಇದು ಮ್ಯಾಸ್ಟಿಕೇಷನ್, ಮುಖದ ಅಭಿವ್ಯಕ್ತಿ, ಉಸಿರಾಟ ಮತ್ತು ನಿದ್ರೆಯ ಚಕ್ರವನ್ನು ನಿಯಂತ್ರಿಸುತ್ತದೆ. ಮೆಡುಲಾ ಅಬ್ಲೊಂಗಾಟ ಮೆದುಳಿನ ಹಿಂಭಾಗದ ಭಾಗವಾಗಿದೆ ಮತ್ತು ಕಾಂಡದ ಪ್ರದೇಶದಲ್ಲಿ ಬೆನ್ನುಹುರಿಯಾಗಿ ಮುಂದುವರಿಯುತ್ತದೆ. ಇದು ಅನೈಚ್ಛಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದೆ
ಹೃದಯ ಉಸಿರಾಟ ಮತ್ತು ವಾಸೋಮೋಟರ್ ಕೇಂದ್ರಗಳನ್ನು ಹೊಂದಿದೆ. ಹೃದಯ ಬಡಿತ, ಉಸಿರಾಟ ಮತ್ತು ಜೀರ್ಣಾಂಗಗಳ ಚಲನೆಗಳನ್ನು ನುಂಗುವುದು, ಕೆಮ್ಮುವುದು ಮತ್ತು ವಾಂತ. ಇದು ಕಿಣ್ವಗಳ ಸುವಿಸುರುವಿಕೆ ಮತ್ತು ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳುವಲ್ಲಿ ಸಹ ತೊಡಗಿಸಿಕೊಂಡಿದೆ. ಮೆದುಳು ಸುಮಾರು 400 ಗ್ರಾಂ ತೂಗುತ್ತದೆ. ಮೆದುಳು ದೇಹದ ತೂಕದ 2%ಕ್ಕಿಂತ ಸ್ವಲ್ಪ ಹೆಚ್ಚು ಒಳಗೊಂಡಿದೆ. ಇದು ಇಡೀ ದೇಹದ ಶಕ್ತಿಯ 20% ಅನ್ನು ಬಳಸುತ್ತದೆ. ಎಲೆಕ್ಟ್ರಾನ್ಸ್ಪಾಲ್ಗೋಗ್ರಾಮ್ ಇಇಜಿ ಮೆದುಳಿನ ವಿದ್ಯುತ್ ಪ್ರಚೋದನೆಗಳನ್ನು ದಾಖಲಿಸುವ ಸಾಧನವಾಗಿದೆ. ಇಇಜಿ ಮೆದುಳಿನ ತರಂಗಗಳಲ್ಲಿನ ಅಸಹಜತೆಗಳನ್ನು ಪತ್ತೆ ಮಾಡುತ್ತದೆ ಮತ್ತು ರೋಗಗ್ರಸ್ತವಾಗುವಿಕೆಗಳು, ಅಪಸ್ಮಾರ, ಮೆದುಳಿನ ಗೆಡ್ಡೆಗಳು, ತಲೆಗಾಯಗಳು ಇತ್ಯಾದಿಗಳ ರೋಗ ನಿರ್ಣಯದಲ್ಲಿ ಸಹಾಯ ಮಾಡುತ್ತದೆ. ನೆನಪಿಡುವ ಅಂಶಗಳು